ವೆಲ್ಕಮ್ ಬ್ಯಾಕ್. ಕ್ವಶನ್ ಏನು ಅಂತ ಅಂದರೆ ಫೈಂಡ್ ಡೂಪ್ಲಿಕೇಟ್ ಆ್ಯಂಡ್ ಪ್ರಿಂಟ್ ಟ್ರೂಲಿ ಯೂನಿಕ್ ಕ್ಯಾರೆಕ್ಟರ್ಸ್ ಇನ್ ಎ ಸ್ಟ್ರಿಂಗ್. ಓಕೆ, ಸೊ ಹಾಗಿದ್ರೆ ನಾವೇನು ಮಾಡಬೇಕಿಲ್ಲಿ, ಒಂದು ವರ್ಡ್ನ ತಗೋಬೇಕು. ಓಕೆ, ಸೊ ವರ್ಡ್ ಈಕ್ವಲ್ ಟು ಜಾವಾ ಅಂತ ತಗೋತೀನಿ. ಓಕೆ, ಸೊ ಈ ವರ್ಡಲ್ಲಿ ಯಾವುದು ಕ್ಯಾರೆಕ್ಟರ್ಗಳು ಡೂಪ್ಲಿಕೇಟ್ ಆಗಿದ್ದಾವೆ ಅಂತ ಹೇಳಿ ಚೆಕ್ ಮಾಡಬೇಕು. ಓಕೆ, ಸೊ ಯಾವುದಿದೆ ಇವಾಗ, ಸೊ ಡೂಪ್ಲಿಕೇಟ್ಸ್ ಏನಿದೆ, ಸೊ ಎ ಅನ್ನೋದು ಡೂಪ್ಲಿಕೇಟ್ ಇದೆ. ಮೀನ್ಸ್ ನಥಿಂಗ್ ಬಟ್ ಡೂಪ್ಲಿಕೇಟ್ನ ಫೈಂಡ್ ಮಾಡೋದು ಅಂತ ಅಂದರೆ ಒಂದು ಕ್ಯಾರೆಕ್ಟರ್ನ ಫ್ರೀಕ್ವೆನ್ಸಿ ಕೊಟ್ಟಿರುವಂತಹ ವರ್ಡಲ್ಲಿ ಒಂದು ಕ್ಯಾರೆಕ್ಟರ್ನ ಫ್ರೀಕ್ವೆನ್ಸಿ ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಓಕೆ, ಇಟ್ ಈಸ್ ಮೋರ್ ದೆನ್ ಒನ್. ಓಕೆ, ಸೊ ಆ ಥರ ಇಲ್ಲಿ ಇರೋದು ಯಾವುದು, ಎ. ಓಕೆ, ಸೊ ಟ್ರೂಲಿ ಯೂನಿಕ್ ಆಗಿರೋದು ಯಾವುದು, ಸೊ ಟ್ರೂಲಿ ಯೂನಿಕ್ ಯಾವುದಿದೆ, ಜೆ ಮತ್ತು ವಿ ಇದೆ. ಕರೆಕ್ಟಾ? ಸೊ ಈಗ ನಾವು ಇದಕ್ಕೆ ಕೋಡ್ನ ಬಿಲ್ಡ್ ಮಾಡೋಣ. ಓಕೆ, ಸೊ ಲಾಜಿಕ್ನ ಬರೆಯೋಣ. ಯಾವ ಥರ ಅಂತ ಅಂದರೆ, ಈಗ ಫಸ್ಟು ನಾವು ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಫ್ರೀಕ್ವೆನ್ಸಿನ ಹೇಗೆ ಕಂಡುಹಿಡಿಯೋದು ಅಂತ ಗೊತ್ತಿದೆ. ಸೊ ಈಗ ನಾವು ಜಸ್ಟ್ ಒಂದು ಕೌಂಟನ್ನು ಫಂಕ್ಷನ್ನ ಯೂಸ್ ಮಾಡ್ಕೊಂಬಿಟ್ಟು ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನ ಹಾಕಿದ್ರೆ ಅದು ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹೌದಾ? ಸೊ ನಾವಿವಾಗ ಒನ್ ಬೈ ಒನ್ ಮಾಡ್ತಾ ಹೋಗೋಣ. ಓಕೆ, ಈಗ ಫಸ್ಟು ಡೂಪ್ಲಿಕೇಟ್ಸ್ನ ಸ್ಟೋರ್ ಮಾಡೋಕ್ಕೆ ಒಂದು ವೇರಿಯಬಲ್ನ ತೊಗೊಳ್ಳೋಣ. ಓಕೆ, ಅದೇ ಥರ ನೆಕ್ಸ್ಟ್ ಟ್ರೂಲಿ ಯೂನಿಕ್ ಇರುವಂಥದ್ದು. ಓಕೆ, ಯೂನಿಕ್ ಈಕ್ವಲ್ ಟು ಅದು ಕೂಡ ಎಂಟಿ ಇರಲಿ ಸದ್ಯಕ್ಕೆ. ಓಕೆನಾ? ಸೊ ನಾವಿವಾಗ ಇಲ್ಲಿ ಏನು ಕೆಲಸ ಮಾಡೋಣ ಗೊತ್ತಾ, ಇವಾಗ ಲೈಕ್ ನಮ್ಮದು ಔಟ್ಪುಟ್, ಫೈನಲ್ ಔಟ್ಪುಟ್ ಯಾವ ಥರ ಬರಬೇಕು ಅಂತಂದರೆ, ಈಗ ಈ ವರ್ಡ್ ಇದೆ, ಇದರಲ್ಲಿ ಡೂಪ್ಲಿಕೇಟ್ಸ್ ಕೂಡ ನಮಗೆ ಸಿಕ್ಕಿದೆ. ಸೊ ಇವಾಗ ನಾವೇನು ಮಾಡ್ಬೇಕಂತಂದರೆ, ಇದೆಲ್ಲ ಆಗುತ್ತೆ, ಯಾವ್ದು ಯೂನಿಕ್ ಅಂತಲೂ ಸಪ್ರೇಟ್ ಮಾಡ್ತೀವಿ, ಡೂಪ್ಲಿಕೇಟ್ಸ್ ಅಂತಲೂ ಸಪ್ರೇಟ್ ಮಾಡ್ತೀವಿ. ಸೊ ಕೊನೆಗೆ ಅಕಸ್ಮಾತ್ ಈ ಒಂದು ವರ್ಡಲ್ಲಿ ಡೂಪ್ಲಿಕೇಟ್ ಇದೆ ಅಂತ ಅಂದರೆ, ಓಕೆ, ಸೊ ಡೂಪ್ಲಿಕೇಟ್ಸ್ ಫೌಂಡ್, ಅದು ಯಾವುದು, ಎ ಮತ್ತು ಎ. ಹೌದಾ? ಸೊ ಅದನ್ನು ನಾವು ಪ್ರಿಂಟ್ ಮಾಡಬೇಕು. ಜೊತೆಗೆ ಅದರ ಜೊತೆಗೆ ಇವಾಗ ಟ್ರೂಲಿ ಯೂನಿಕ್ ಅಂತ ಅಂದರೆ ಏನು ಅಂತ ಅಂದರೆ, ಇವಾಗ ಈ ಏನ ನಾವು ಬಿಟ್ಟೇ ಬಿಡಬೇಕು. ಮೀನ್ಸ್ ಇದರ ಫ್ರೀಕ್ವೆನ್ಸಿ ಒಂದಕ್ಕಿಂತ ಜಾಸ್ತಿ ಇರೋದ್ರಿಂದ ಏನ ಕಂಪ್ಲೀಟ್ಲಿ ಬಿಟ್ಟರೆ ಇನ್ನು ಉಳಿದಿದ್ದು ಯಾವುದು, ಜೆ ಮತ್ತು ವಿ, ಇವೆರಡನ್ನು ಪ್ರಿಂಟ್ ಮಾಡಬೇಕು ಈ ಥರ. ಸೊ ಅದಕ್ಕೋಸ್ಕರ ನಾ ಏನು ಮಾಡ್ತೀನಿ, ಸೊ ಇದನ್ನು ಈಗ ಹೇಳ್ತೀನಿ. ಸೊ ಈಗ ಈಸ್ ಡೂಪ್ಲಿಕೇಟ್ ಅಂತ ಹೇಳಿ ಒಂದು ವೇರಿಯಬಲ್ನ ತೊಗೋತೀನಿ ಇನಿಷಿಯಲಿ. ಸೊ ಕೊಟ್ಟಿರೋಂತಹ ಯಾವುದೇ ವರ್ಡಲ್ಲಿರುವಂಥ ಯಾವುದೇ ಕ್ಯಾರೆಕ್ಟರ್ ಕೂಡ ಡೂಪ್ಲಿಕೇಟ್ ಇಲ್ಲ ಅಂತ ಅಸ್ಯೂಮ್ ಮಾಡ್ಕೋತೀನಿ. ಓಕೆ, ಸೊ ಈ ಕಂಡೀಷನ್ ಯಾಕೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ನಾನು ಅವಾಗಲೇ ಏನು ಹೇಳಕ್ಕೆ ಹೊರಟಿದೆ ಅಂತಂದರೆ, ಲೈಕ್ ಈಗ ABCD ಅಂತ ಕೊಟ್ಟಿರ್ತೀನಿ, ಇವಾಗ ಇಲ್ಲಿ ಯಾವುದೇ ರೀತಿಯಿಂದ ಡೂಪ್ಲಿಕೇಟ್ಸ್ ಇಲ್ಲ. ಕರೆಕ್ಟಾ? ಸೊ ಹೇಗೆ ವರ್ಕ್ ಆಗುತ್ತೆ ಇದು ಅಂತ ಹೇಳಿ ಮುಂದೆ ನೋಡೋಣ. ಈಗ ಸದ್ಯ ಈ ಜಾವಾಗೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಎಸ್ ಫಾರ್ ಕ್ಯಾರ್ ಇನ್ ವರ್ಡ್. ಓಕೆ, ಸೊ ಈಗ ಫಸ್ಟು ಜೆ ಎಕ್ಸ್ಟ್ರಾಕ್ಟ್ ಆಗಿದೆ ಅಲ್ವಾ ಕ್ಯಾರೆಕ್ಟ್ರು. ಸೊ ಇವಾಗ ಏನು ಚೆಕ್ ಮಾಡೋಣ ಇದಕ್ಕೆ, ಇಫ್ ವರ್ಡ್ ಡಾಟ್ ಕೌಂಟ್, ಯಾವುದು ಕ್ಯಾರೆಕ್ಟರ್ದು, ಅಕಸ್ಮಾತ್ ಇದೇನಾದರೂ ಈಕ್ವಲ್ ಟು 1 ಇತ್ತು ಅಂತ ಅಂದರೆ ಏನಾಗಲಿ, ನಮಗೆ ಅದು ಯೂನಿಕಲ್ಲಿ ಸ್ಟೋರ್ ಆಗಲಿ. ಓಕೆ, ಯೂನಿಕ್ ಈಕ್ವಲ್ ಟು ಕ್ಯಾರ್. ಓಕೆ, ಇವಾಗ ಒಂದ್ಸಲ ಪ್ರಿಂಟ್ ಮಾಡಿ ನೋಡೋಣ. ನಮಗೆ ಇದರಲ್ಲಿ ಇವಾಗ ಕೇವಲ ಜೆ ಮತ್ತು ವಿ ಮಾತ್ರ ಸ್ಟೋರ್ ಆಗಿರಬೇಕು. ಓಕೆ, ಸೊ ಎಸ್ ಆಗಿದೆ. ಹೌದಾ? ಸೊ ಇವಾಗ ಇದಾಗಿರಲಿ ಜೆ ಮತ್ತು ವಿ. ಸೊ ಅಕಸ್ಮಾತ್ ಇದರೊಳಗೆ ಈಗ ವರ್ಡ್ ಕೌಂಟ್ ಆಫ್ ಕ್ಯಾರ್ ಈಕ್ವಲ್ ಟು 1 ಇದ್ರೆ, ಇಲ್ಲ ಅಂತ ಅಂದರೆ ಏನರ್ಥ ಅಲ್ಲಿಗೆ, ಎಲ್ಸ್ ಒಂದು ಕ್ಯಾರೆಕ್ಟರ್ ಏನಿದೆ ಅದು ಡೂಪ್ಲಿಕೇಟ್, ಮೀನ್ಸ್ ಒಂದಕ್ಕಿಂತ ಜಾಸ್ತಿ ಅದರ ಫ್ರೀಕ್ವೆನ್ಸಿ ಇದೆ ಅಂತ ಹೇಳಿ. ಸೊ ನಾವೇನು ಮಾಡೋಣ, ಅದಕ್ಕೆ ಡೂಪ್ಲಿಕೇಟ್ಸ್ ಈಕ್ವಲ್ ಟು ಕ್ಯಾರ್. ಓಕೆ, ಸೊ ಈಗ ನಮಗೆ ಜೊತೆಗೆ ಸೊ ಇದರಲ್ಲಿ ಡೂಪ್ಲಿಕೇಟ್ಸ್ ಇದೆ ಅಂತ ಫೌಂಡ್ ಆಯಿತು. ಮೀನ್ಸ್ ಜಾವಾ ಅನ್ನೋ ವರ್ಡಲ್ಲಿ ನಮಗೆ ಡೂಪ್ಲಿಕೇಟ್ಸ್ ಇದೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ನಾವೇನು ಮಾಡೋಣ, ಇವಾಗ ಈಸ್ ಡೂಪ್ಲಿಕೇಟ್ ಈಕ್ವಲ್ ಟು ಟ್ರೂ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಇವಾಗ ಇದನ್ನೂ ಒಂದ್ಸಲ ಪ್ರಿಂಟ್ ಮಾಡಿ ನೋಡೋಣ. ಪ್ರಿಂಟ್ ಡೂಪ್ಲಿಕೇಟ್ಸ್. ಈಗ ನಮಗೆ ಡೂಪ್ಲಿಕೇಟ್ಸ್ ಒಳಗಡೆ ಎ ಮತ್ತು ಎ ಬಂದಿರಬೇಕು. ಬಂದಿದೆಯಾ? ಎಸ್. ಓಕೆ, ಇವಾಗ ನಾವೇನು ಮಾಡೋಣ, ಕಂಡೀಷನ್ ಹಾಕೋಣ. ಇಫ್ ಈಸ್ ಡೂಪ್ಲಿಕೇಟ್ ಮೀನ್ಸ್ ಕೊಟ್ಟಿರುವಂತಹ ವರ್ಡಲ್ಲಿ ಡೂಪ್ಲಿಕೇಟ್ ಇದೆ ಅಂತ ಅಂದರೆ ಪ್ರಿಂಟ್ ಮಾಡೋಣ. ಯಾವ ಥರ, ಪ್ರಿಂಟ್ ಡೂಪ್ಲಿಕೇಟ್ಸ್, ವೆಯ್ಟ್. ಓಕೆ, ಪ್ರಿಂಟ್
ಡೂಪ್ಲಿಕೇಟ್ಸ್ ಫೌಂಡ್. ಓಕೆ, ಏನು ಯಾವುದಾದ್ರು ಇದು ಡೂಪ್ಲಿಕೇಟ್ಸ್ ಇಲ್ಲಿ ಪ್ರಿಂಟ್ ಆಗಲಿ. ಎಲ್ಸ್ ಅಕಸ್ಮಾತ್ ಇವಾಗ ಹೇಳಿದ್ನಲ್ಲ ABCD ಅನ್ನೋ ಕೇಸನ್ನು ಕೊಟ್ಟಿದ್ರು ಅಂತ ಅಂದರೆ ಆವಾಗ ಪ್ರಿಂಟ್ ನೋ ಡೂಪ್ಲಿಕೇಟ್ಸ್ ಫೌಂಡ್. ಓಕೆ, ಸೊ ಇದಾದ ಮೇಲೆ ನಮಗೆ ಇನ್ ಕೇಸ್ ಡೂಪ್ಲಿಕೇಟ್ಸ್ ಇರಲಿ ಇಲ್ಲದೆ ಇರಲಿ ಆ ಕೊಟ್ಟಿರುವಂತಹ ವರ್ಡಲ್ಲಿ ಅಟ್ಲೀಸ್ಟ್ 1-2 ಲೆಟರ್ ಆದರೂ ನಮಗೆ ಈ ಒಂದು ಜಾವಾ ಅನ್ನೋ ವರ್ಡಲ್ಲಿ 2 ಲೆಟ್ರು ಯೂನಿಕ್ ಆಗಿದೆ, ಟ್ರೂಲಿ ಯೂನಿಕ್. ಓಕೆ, ಸೊ ಅದನ್ನು ನಾವು ಪ್ರಿಂಟ್ ಮಾಡೋಣ. ಓಕೆ, ಪ್ರಿಂಟ್ ಟ್ರೂಲಿ ಯೂನಿಕ್ ಕ್ಯಾರೆಕ್ಟರ್ಸ್. ಓಕೆ, ಯೂನಿಕ್. ಸೊ ಎಸ್, ಡೂಪ್ಲಿಕೇಟ್ಸ್ ಯಾವುದ್ಯಾವುದು JAVA, ಜಾವಾದ್ರಲ್ಲಿ AA ಅನ್ನೋದು ಡೂಪ್ಲಿಕೇಟ್ಸ್, ಜೊತೆಗೆ ಟ್ರೂಲಿ ಯೂನಿಕ್ ಯಾವುದು JV. ಓಕೆ, ಈಗ ನೋಡೋಣ ABCD. ಸೊ ಈಗ ನೋ ಡೂಪ್ಲಿಕೇಟ್ಸ್ ಫೌಂಡ್. ಸೊ ಈಗ ಗೊತ್ತಾಯ್ತಾ ಈ ಕಂಡೀಷನ್ನ, ಮೀನ್ಸ್ ಈ ಒಂದು ಬೂಲಿಯನ್ ಇದನ್ನು ಯಾಕೆ ತೊಗೊಂಡೆ ಅಂತ ಹೇಳಿ, ವೇರಿಯೇಬಲ್ನ. ಓಕೆ, ಸೊ ಈಗ ಲೈಕ್ ಇನ್ನೂ ಒಂದು ಸ್ವಲ್ಪ ಮಾಡಿಫಿಕೇಷನ್ ಮಾಡೋಣ. ಏನಂತ ಅಂದರೆ ಇವಾಗ ಇಲ್ಲೇನಾಗ್ತಾ ಇದೆ, ಲೈಕ್ ಈಗ ಇನ್ನೊಂದು ವೇರಿಯೇಬಲ್ನ ತೊಗೊಳ್ಳೋಣ. ಯಾವ ಥರ, ವರ್ಡ್ ಈಕ್ವಲ್ ಟು ಬನಾನಾ ಅಂತ ಹೇಳಿ. ಈಗ ಇದರಲ್ಲಿ ಟ್ರೂಲಿ ಯೂನಿಕ್ ಆಗಿರುವಂಥದ್ದು ಯಾವುದು, B ಒಂದೇ, ಕರೆಕ್ಟಾ? ಸೊ ಆಲ್ರೆಡಿ ನಮಗೆ ಡೂಪ್ಲಿಕೇಟ್ಸ್ ಆಗಿ ಯಾವುದ್ಯಾವುದಿದೆ, A ಇದೆ ಮತ್ತು N ಇದೆ. ಓಕೆ, ಸೊ ಇವಾಗ ನಾವು ಔಟ್ಪುಟ್ನ ಪ್ರಿಂಟ್ ಮಾಡಿದ್ರೆ ಏನು ಬರ್ತಾ ಇದೆ, ANA ಬರ್ತಾ ಇದೆ. ಓಕೆ, ಸೊ ಟ್ರೂಲಿ ಯೂನಿಕ್ B ಮಾತ್ರ ಬರ್ತಾ ಇದೆ. ಸೊ ಈ ಟ್ರೂಲಿ ಯೂನಿಕ್ಕು ಓಕೆ ಇದು ಕರೆಕ್ಟ್ ಇದೆ, ಹೌದಾ? ಡೂಪ್ಲಿಕೇಟ್ಸಲ್ಲಿ ನಾವೇನು ಮಾಡೋಣ ಅಂತಂದರೆ ಇವಾಗ ನಮಗೆ ಗೊತ್ತಿದೆ ಫ್ರೀಕ್ವೆನ್ಸಿ 1ಕ್ಕಿಂತ ಜಾಸ್ತಿ ಇರೋದಕ್ಕೇ ಇದು ಡೂಪ್ಲಿಕೇಟ್ ಅಂತ ಹೇಳಿ. ಸೊ ನಾವಿವಾಗ ಏನು ಮಾಡೋಣ ಅಂತಂದರೆ A ಮತ್ತು N ಅಲ್ವಾ ಡೂಪ್ಲಿಕೇಟ್, ಸೊ ಅದೇ ರಿಪೀಟ್ ಪ್ರಿಂಟ್ ಆಗಿದೆ, ಅದು ಬೇಡ ನಮಗೆ. ಕೇವಲ ಇದು ಕೂಡ ಒಂದೇ ಟೈಮ್ ಪ್ರಿಂಟ್ ಆಗಬೇಕಂದ್ರೆ ನಾವೇನು ಮಾಡ್ಬೋದು, ಸೊ ಏನು ಮಾಡ್ಬೋದು ಅಂತ ಅಂದರೆ ಇಲ್ಲಿ ಎಲ್ಸ್ ಕಂಡೀಷನ್ನ ತೆಗೆದುಬಿಡೋಣ. ಓಕೆ, ಸೊ ಇದನ್ನು ಎಲಿಫ್ ಆಗಿ ಮಾಡಿಕೊಂಡು ಎಲಿಫ್, ಸೊ ಕ್ಯಾರ್ ಅಂದರೆ ಬರ್ತಾ ಇರೋಂಥ ಇನ್ಕಮಿಂಗ್ ಕ್ಯಾರೆಕ್ಟರು ನಾಟ್ ಇನ್ ಡೂಪ್ಲಿಕೇಟ್ಸ್. ಓಕೆ, ಸೊ ಇವಾಗ ಫಸ್ಟ್ ಏನಾಗುತ್ತೆ, B ಇಲ್ಲಿ ಬರೋದೇ ಇಲ್ಲ ಬಿಡಿ, ಈ ಸ್ಟೇಟ್ಮೆಂಟ್ಗೆ B ಬರೋದಿಲ್ಲ. ಓಕೆ, ಬಿಕಾಸ್ ಇದರದ್ದು ಏನಂತಂದರೆ ಇಲ್ಲಿ ಅದು ಇನ್ಕ್ರಿಮೆಂಟ್ ಆಗಿ ಇಲ್ಲಿ ಅದು ಪ್ರಿಂಟ್ ಆಗಿಬಿಡುತ್ತೆ. ಓಕೆ, ಯೂನಿಕ್ ಕ್ಯಾರೆಕ್ಟ್ರಲ್ಲಿ. ಸೊ ಓಕೆ, ಸೊ ಇವಾಗ A ಬರುತ್ತೆ, ಹೌದಾ? ಸೊ A ನಾಟ್ ಇನ್ ಡೂಪ್ಲಿಕೇಟ್ಸ್ ಅಂತ ಬಂದಾಗ ಏನಾಗುತ್ತೆ ಇಲ್ಲಿ, ಸೊ A ಒಂದು ಸಲ ಇದರೊಳಗಡೆ ಬಂತು ಅಂತ ಅಂದರೆ, ಮೀನ್ಸ್ ಡೂಪ್ಲಿಕೇಟ್ಸ್ ಒಳಗಡೆ ಪ್ರಿಂಟ್ ಆಯಿತು ಅಂತಂದರೆ ಮತ್ತೆ ಅದು ಇನ್ನೊಮ್ಮೆ ಇಲ್ಲಿ Aನ ಚೆಕ್ ಮಾಡಬೇಕಾದ್ರೆ ಇದು ಒಳಗಡೆ ಬರೋದಿಲ್ಲ. ಓಕೆ, ಎಸ್, ಪರ್ಫೆಕ್ಟಾಗಿ ವರ್ಕ್ ಆಯ್ತು ಇವಾಗ, ಹೌದಾ? ಸೊ ಓಕೆ, ಥ್ಯಾಂಕ್ ಯು.